ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರ್ಣಶಾಲೆಗಳ ಹಬ್ಬ. ರೀಪ್ರಿಂಟ್ಸ್ ಪುಟ 2437, ಪುಟದ ಸಂಖ್ಯೆ 220 221. ಒಡೆಯನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲು ಶ್ರಮಿಸುತ್ತಿರುವವರೆಲ್ಲರಿಗೆ ಇಲ್ಲಿ ಪಾಠಗಳಿವೆ. ನಮಗೆ ಲೋಕದಿಂದ ವಿರೋಧಗಳು ಇಲ್ಲದಿರುವುದು ಕಂಡುಬಂದಲ್ಲಿ ಅದು ನಾವು ತಂದೆಯ ಮಾತುಗಳಿಗೆ ಹಾಗೂ ನಮಗೆ ನೇಮಿತವಾದ ಕಾರ್ಯಭಾರದ ವಿಷಯದಲ್ಲಿ, ಅಂದರೆ ತಂದೆಯ ಕಾರ್ಯಭಾರದ ವಿಷಯದಲ್ಲಿ ನಾವು ನಂಬಿಗಸ್ತರಲ್ಲದ ಕಾರಣಕ್ಕಾಗಿರುವುದು. ಏಕೆಂದರೆ ನಮ್ಮ ಒಡೆಯನು ಪ್ರಕಟ ಮಾಡಿ ಹೇಳಿರುವುದೇನೆಂದರೆ, ಆತನ ಹಿಂಬಾಲಕರಾದ ನಮ್ಮ ವಿಷಯವು ಆತನ ವಿಷಯವಾಗಿರುವಂತೆಯೇ ಇರುವುದು. ನಾವು ಲೋಕದವರಲ್ಲದೆ ಇರುವ ಕಾರಣ ಲೋಕವು ನಮ್ಮನ್ನು ಹಗೆ ಮಾಡಿ ಕೆಟ್ಟ ಕೆಟ್ಟ ಮಾತುಗಳನ್ನು ನಮ್ಮ ಮೇಲೆ ಸುಳ್ಳಾಗಿ ಹೊರಿಸುವುದು ಮತ್ತು ನಮ್ಮನ್ನು ಹಿಂಸಿಸುವರು ದೇವರ ಸೇವೆಯನ್ನು ಮಾಡುವರೆಂದು ಅಂದುಕೊಳ್ಳುವರು. ಖಚಿತವಾಗಿ ಪ್ರಕಟಗೊಂಡಿರುವುದೇನೆಂದರೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ನಡೆಯಲು ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಗುರಿಯಾಗುವರು. ನಾವು ಇನ್ನೂ ಈ ಹಿಂಸೆಯ ಕಾಲಗಳಲ್ಲಿದ್ದೇವೆ. ಆ ಮಹಾವಿರೋಧಿಯಾದ ಸೈತಾನನು ಇನ್ನೂ ಕಟ್ಟಿಹಾಕಲ್ಪಡಲಿಲ್ಲ. ಅಲ್ಲದೆ ನಾವು ಇಂಥ ವಿರೋಧಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದೇವೆಂದರೆ ಅದು ನಾವು ಭಕ್ತ ಸಂಬಂಧವಾದ ನಮ್ಮ ಸವಲತ್ತುಗಳಿಗೆ ಅನುಸಾರವಾಗಿ ನಾವು ಜೀವಿಸುತ್ತಿಲ್ಲವೆಂಬುದು. ಅಂದರೆ ಯೇಸುವಿನ ಹೆಜ್ಜೆಗಳಿಗೆ ಸಾಕಷ್ಟು ಸಮೀಪದಲ್ಲಿ ನಡೆದು ವಿರೋಧಿಯಾದ ಸೈತಾನನ ಹಾಗೂ ಅಂಧಕಾರದಲ್ಲಿರುವ ಆತನ ಸೇವಕರ ದ್ವೇಷವನ್ನು ಎಬ್ಬಿಸುವವರೆಲ್ಲವೆಂದಾಗುತ್ತದೆ. ನಮ್ಮ ಒಡೆಯನನ್ನು ವಿಶೇಷವಾಗಿ ವಿರೋಧಿಸುತ್ತಿದ್ದವರು ನಂಬಿಕೆ ಇಲ್ಲದಂಥ ಲೋಕದ ಜನರಲ್ಲವೆಂದು, ಆದರೆ ಅವರು ನಂಬಿಕೆಯಿಲ್ಲದ ಮತ್ತು ಪರಿಶುದ್ಧತೆಯ ಹಾಗೂ ದೇವರಾಜ್ಞೆಗಳಲ್ಲಿ ನಿಷ್ಠೆ ತೋರಿಸುವ ವೇಷಧಾರಿಗಳಾಗಿದ್ದ ಅಪನಂಬಿಗಸ್ತರಾಗಿದ್ದರೆಂಬುದನ್ನು ನಾವು ನೆನಪಿನಲ್ಲಿಡಬೇಕು. ನಮ್ಮ ವಿಷಯವೂ ಹೀಗೆಯೇ. ವಿಶೇಷವಾಗಿ ನಮ್ಮನ್ನು ವಿರೋಧಿಸುವವರು, ಅಪಮಾನಪಡಿಸುವವರು, ಅಲ್ಲದೆ ಹಿಂಸಿಸುವವರು, ಇವರುಗಳನ್ನು ಹೆಸರಿನ ಕ್ರೈಸ್ತರ ಸಭೆಯ ಎಲ್ಲೆಯೊಳಗೆ ಕಂಡುಕೊಳ್ಳಬೇಕಿರುವುದು ಹೊರತು ಹೊರಗಲ್ಲ. ಅಗತ್ಯವಾಗಿ ಮತ್ತು ಅವಿವೇಕದಿಂದ ನಮ್ಮನ್ನು ಅಪಾಯಕ್ಕೆ ಗುರಿ ಮಾಡಿಕೊಂಡು ದೇವರು ನಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸುವನೆಂದು ಅಪೇಕ್ಷಿಸದವರಾಗಿದ್ದು, ನಮ್ಮ ಕರ್ತನ ನಿದರ್ಶನಗಳಿಂದ ನಾವು ಪ್ರಯೋಜನವನ್ನು ಪಡೆಯಬಹುದು. ನಾವು ಕರ್ತನಂತೆಯೇ ನಾವು ಸಹ ಯಾವ ಪರಿಗಣನೆಗಾಗಿಯೂ ಸತ್ಯವನ್ನು ನಿರಾಕರಿಸುವವರಾಗಿರದೆ, ಇಲ್ಲವೇ ನಮ್ಮ ಜೀವವನ್ನು ಕಾಪಾಡಿಕೊಳ್ಳುವ ಸಲುವಾದ ಕರ್ತವ್ಯವನ್ನು ನಿರ್ವಹಿಸದೆ ಬಿಟ್ಟು ಬಿಡುವವರಾಗದೇ ಇರಬೇಕು. ನಮ್ಮ ಕರ್ತನಿಗೆ ಅತಿ ವಿವೇಕವೂ ಸೂಕ್ತವೂ ಆದ ಸಮಯ ಬಂದಾಗ ಆತನು ಹಬ್ಬಕ್ಕೆ ಹೋಗಿ ಯಾವ ಭಯವೂ ಇಲ್ಲದೆ ಧೈರ್ಯವಾಗಿ ಮಾತನಾಡಿದ್ದನ್ನು ನಾವು ನೋಡುತ್ತೇವೆ. ಹೀಗೆ ನಮ್ಮ ಜೀವವನ್ನು ಕಾಪಾಡಿಕೊಳ್ಳುವುದರಲ್ಲಿ ನಾವು ವಹಿಸುವ ಜಾಗ್ರತೆ ಮುಂತಾದವುಗಳು ದೈವಿಕ ಏರ್ಪಾಡಿನ ಮೇಲೆ ನಮಗಿರುವ ಭಯದ ಅಥವಾ ವಿಶ್ವಾಸ ಕಡಿಮೆ ಇರುವ, ಇಲ್ಲವೇ ನಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರಲ್ಲಿ ನಮಗಿರುವ ಧೈರ್ಯದ ಕೊರತೆಯ ಫಲವಾಗಿ ಬಂದವುಗಳಾಗಲಿ ಆಗಿರಬಾರದು. ಆದರೆ ಅದು ಕೇವಲ ದೇವರ ಚಿತ್ತಕ್ಕೆ ಸಹಕರಿಸುವ ಬಯಕೆಯ ಸಲುವಾಗಿರುವ ಜಾಗ್ರತೆ ಹಾಗೂ ಮುಂದಾಲೋಚನೆಗಳ ಫಲವಾಗಿರಬೇಕು. ತನ್ನನ್ನು ಕೊಲ್ಲಲಿರುವ ಫರಿಸಾಯರ ಪ್ರವೃತ್ತಿಯನ್ನು ನಮ್ಮ ಕರ್ತನು ಬಲ್ಲವನಾಗಿದ್ದನು. ಯೆರೂಸಲೇಮು ಯಾತ್ರಾರ್ಥಿಗಳಿಂದ ತುಂಬಿರುವ ಹಾಗೂ ಅವರಲ್ಲಿ ಸಾವಿರಾರು ಮಂದಿ ಗಲಿಲಾಯದಿಂದ ಬಂದವರಾಗಿರಲು, ಅಲ್ಲದೆ ಅವರು ಹೆಚ್ಚು ಕಡಿಮೆ ತನಗೂ ಮತ್ತು ತನ್ನ ಶಿಷ್ಯರಿಗೂ ಮಿತ್ರರಾಗಿರುವವರು ಸಹ ಗಲಿಲಾಯದಿಂದ ಬಂದಿರಲು, ಈ ಹಬ್ಬದ ಸಂದರ್ಭದಲ್ಲಿ ತನ್ನನ್ನು ಹಿಡಿಯಲು ಹೆಚ್ಚಿಗೆ ಪ್ರಯತ್ನವನ್ನು ಮಾಡಲು ಅವರು ಹಿಂಜರಿಯುವರೆಂಬುದು ಸಹ ಆತನಿಗೆ ತಿಳಿದಿತ್ತು. ಹಬ್ಬದ ಆರಂಭದ ಸಮಯದಲ್ಲಿ, ಅಂದರೆ ಯಾತ್ರಾರ್ಥಿಗಳು ಬಂದಿಳಿಯುವ ಗದ್ದಲದ ಸನ್ನಿವೇಶದಲ್ಲಿರುವಾಗ, ತನ್ನನ್ನು ಹಿಡಿಯುವ ಕೆಲವು ಏರ್ಪಾಡುಗಳನ್ನು ಅಧಿಕಾರಿಗಳು ಮಾಡಿರುತ್ತಾರೆಂಬುದನ್ನು ಸಹ ಆತನು ಬಲ್ಲವನಾಗಿರಲು ಬಹುದು. ಏನೇ ಆಗಲಿ, ಅಲ್ಲಿನ ಸನ್ನಿವೇಶದ ಬಗ್ಗೆ ತನಗಿರುವ ಉತ್ಕೃಷ್ಟವಾದ ತಿಳುವಳಿಕೆಯ ಅನುಸಾರ ತಾನು ಅಲ್ಲಿಗೆ ಹೋಗುವುದನ್ನು ಮುಂದಕ್ಕೆ ಹಾಕಿ
ಆ ಗುಂಪೆಲ್ಲವೂ ಹೊರಟ ನಂತರ ಉಪದೇಶ ಮತ್ತು ಅದ್ಭುತಗಳು ಮುಂತಾದವುಗಳನ್ನು ಮಾಡದೆ ಆತನು ಮರೆಯಾಗಿ ಹೋಗಿದ್ದನು.